ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಕನಕದಾಸರ ಜಯಂತಿಯ ಭಾಷಣ. ಈ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಕನಕದಾಸರ ಜಯಂತಿಯ ಶುಭಾಶಯಗಳು. ಇಂದು ನವೆಂಬರ್ 11. ಇಂದು ಈ ಹಬ್ಬವನ್ನು ಕರ್ನಾಟಕದ ಜನರು ಮತ್ತು ಕುರುಬ ಸಮುದಾಯದವರು ಆಚರಿಸುತ್ತಾರೆ. ಕನಕದಾಸರ ಜನ್ಮದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಕನಕದಾಸರ 15ನೇ ಶತಮಾನದ ಕವಿ, ಸಂತ ಮತ್ತು ಸಮಾಜದ ಸುಧಾರಕ. ಕನಕದಾಸರು ಒಬ್ಬ ಹರಿದಾಸ ಮತ್ತು ಕರ್ನಾಟಕದ ಸಂಗೀತದ ಪ್ರಸಿದ್ಧ ಸಂಯೋಜಕ, ಕವಿ, ತತ್ವಜ್ಞಾನಿ. ಕರ್ನಾಟಕದ ಸಂಗೀತ ಸಂಯೋಜನೆಗಳಿಗೆ ಪ್ರಸಿದ್ಧರಾಗಿದ್ದಾರೆ. ಕನಕದಾಸರು ಹುಟ್ಟಿದ್ದು ಕರ್ನಾಟಕದ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಾಡ ಗ್ರಾಮದಲ್ಲಿ. ಸೇನಾ ಮುಖ್ಯಸ್ಥ ಬೀರನಾಯಕ ಮತ್ತು ಅವರ ಪತ್ನಿ ಬಚ್ಚಮ್ಮ ದಂಪತಿಗೆ ಕುರುಬ ಕುಟುಂಬದಲ್ಲಿ ಜನಿಸಿದವರು. ಕನಕದಾಸರ ಆರಂಭಿಕ ಕೃತಿ ರಾಮಜ್ಞಾನ ಮಂತ್ರ, ನರಸಿಂಹ ಸ್ತೋತ್ರ, ಮೋಹನ ತರಂಗಿಣಿ ಮುಂತಾದ ಕಾವ್ಯಗಳು ಸೇರಿವೆ. ಈ ವರ್ಷ ಸಂತ ಕನಕದಾಸರ 525ನೇ ಜಯಂತಿ. ಕನಕದಾಸರ ಕವನಗಳು ಜೀವನದ ಪ್ರತಿಯೊಂದು ಅಂಶವನ್ನು ವಿವರಿಸುತ್ತದೆ. ಅದರಲ್ಲಿ ಕುಲ ಎಂದು ಹೊಡೆದಾಡದಿರಿ ಹುಚ್ಚಪ್ಪಗಳಿರ, ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರಾ, ಆತ್ಮ ಜೀವ ಗಾಳಿ ಅಣ್ಣ ಯಾವ ಕುಲ ಅಂತ ಹೇಳಿದಂಥ ನಮ್ಮ ಕನಕದಾಸರಿಗೆ, ಮಹಾನ್ ಸಂತರಿಗೆ ಶ್ರದ್ಧಾಂಜಲಿಯಾಗಿ ಕರ್ನಾಟಕ ಸರ್ಕಾರ ಕನಕದಾಸರ ಜನ್ಮದಿನವನ್ನು ರಾಜ್ಯ ರಜೆ ಎಂದು ಘೋಷಿಸಿದೆ. ನಿಮಗೂ ಕೂಡ ಇವತ್ತಿನ ಕನಕದಾಸರ ಜಯಂತಿಯ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್